ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸ್ಥಳೀಯವಾಗಿ ಆಡಳಿತ ನಡೆಸೋ ಪುಟ್ಟ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೇಶದ ಯಾವ ಇಲಾಖೆಗೆ ಹೋಗ್ರಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ವೀಕ್ಷಕರೇ, ಇಲ್ಲೊಬ್ಬ ಬಡವರ ಜೀವವನ್ನು ಹಿಂಡಿ ಹಿಪ್ಪೆ ಮಾಡಿದಂಥ ಲಂಚಬಾಕ ಅಧಿಕಾರಿಗೆ ಜನಸಾಮಾನ್ಯರು ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ನೋಟಿನ ಸುರಿಮಳೆಯನ್ನೇ ಗೈದು ಬಿಟ್ಟಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ತಮ್ಮ ಕರ್ತವ್ಯವನ್ನು ಉಚಿತವಾಗಿ ಮಾಡಬೇಕಾದಂಥ ಅಧಿಕಾರಿಗಳು ಬಡವರಿಗೆ ಲಂಚದ ಮುಖಾಂತರ ಚಿತ್ರಹಿಂಸೆಯನ್ನು ಕೊಟ್ಟು ಲಂಚ ಕೊಡದೇ ಇದ್ದರೆ ಕೆಲಸಗಳೇ ನಡೆಯೋದಿಲ್ಲ ಅನ್ನೋ ಮಟ್ಟಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾರೆ. ಇಂತಹ ಅಧಿಕಾರಿಗಳಿಗೆ ಈಗ ಪಾಠ ಕಲಿಸಿರೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಬ್ರಿಟಿಷರು ಭಾರತದ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ಕೊಂಡೊಯ್ದರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಭಾರತದಲ್ಲಿ ಇದ್ದುಕೊಂಡೇ ಬಡವರ ಹಣವನ್ನು ಲೂಟಿ ಮಾಡಿ ಕೋಟ್ಯಾಧೀಶ್ವರರಾಗಿ ನಮ್ಮ ಕಣ್ಮುಂದೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗಾಗಿ ಲಂಚದ ವಿಷಯದಲ್ಲಿ ನಮ್ಮ ಶತ್ರು ದೇಶವಾದಂಥ ಚೀನಾ ಕಟ್ಟುನಿಟ್ಟಿನ ಕ್ರಮಗಳಿಂದ 30 ವರ್ಷ ಮುಂದಿದೆ. ನಾವು ಚೀನಾಕ್ಕಿಂತ 30 ವರ್ಷ ಹಿಂದೆ ಉಳಿದು ಬಿಟ್ಟಿದ್ದೇವೆ. 180 ದೇಶಗಳ ಲಿಸ್ಟ್ನಲ್ಲಿ ಭ್ರಷ್ಟಾಚಾರದಲ್ಲಿ ನಮ್ಮ ಭಾರತ 93ನೇ ಸ್ಥಾನವನ್ನು ಪಡೆದಿದೆ. ವೀಕ್ಷಕರೇ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈ ಭ್ರಷ್ಟ ಅಧಿಕಾರಿಯ ಮೇಲೆ ನೋಟು ಸುರಿತಾ ಇರ್ತಕ್ಕಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಇದು ನಡೆದಿರೋದು ಗುಜರಾತ್ನಲ್ಲಿ. ಲಂಚಬಾಕ ಅಧಿಕಾರಿಯನ್ನು ಜನರೇ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಆರಂಭದಲ್ಲಿ ಕುತ್ತಿಗೆಯಲ್ಲಿ ಪ್ರತಿಭಟನಾ ಫಲಕಗಳನ್ನು ನೇತು ಹಾಕ್ಕೊಂಡು ಸರ್ಕಾರಿ ಕಚೇರಿಗೆ ನುಗ್ತಾರೆ. ಗುಂಪು ಗುಂಪಾಗಿ ಬಂದ ಪ್ರತಿಭಟನಾ ನಿರತರನ್ನು ನೋಡಿದಂಥ ಅಧಿಕಾರಿ ಅಲ್ಲೇ ಕುತ್ಕೊಂಡಿದ್ದಾನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅರೆಕ್ಷಣ ಆತನು ಕೂಡ ಶಾಕ್ ಒಳಗಾಗಿಬಿಡ್ತಾನೆ. ಇವರನ್ನೆಲ್ಲ ನನ್ನ ಬಳಿಯೇ ಕೆಲಸಕ್ಕಾಗಿ ಇವರೆಲ್ಲರೂ ಕೂಡ ಬಂದವರು, ಇವರೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ನನಗೆ ಲಂಚ ಕೊಟ್ಟವರು ಅನ್ನೋದು ಅವನಿಗೆ ಆ ಸಮಯಕ್ಕೆ ಅರಿವಿಗೆ ಬಂದರೂ ಕೂಡ ಅವರ ಆಕ್ರೋಶವನ್ನು ನೋಡಿ ದಂಗಾಗಿ ಬಿಡ್ತಾನೆ. ಅದರಲ್ಲಿ ಜನರ ಗುಂಪಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕೂಗ್ತಾ ಇರೋದು, ಹಣ ತಿಂದು ಕೊಬ್ಬಿದ್ದೀರಾ, ಎಮ್ಮೆಗಳಂತಾಗಿದ್ದೀರಾ, ನಾಚಿಕೆ ಆಗಲ್ವಾ, ನಿಮಗೆ ಮನುಷ್ಯತ್ವವೇ ಇಲ್ವಾ, ನೀವು ಕೂಡ ಮನುಷ್ಯರ, ಹೀಗೆ ಬಾಯಿಗೆ ಬಂದಂತೆ ನಿಂದಿಸ್ತಾ ಕೋಪವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಸಹಜವಾಗಿ ನಮ್ಮ ಸುತ್ತಮುತ್ತ ನಮ್ಮ ಈ ಸರ್ಕಾರಿ ಕಚೇರಿಗಳಲ್ಲಿ ತಾಲೂಕು ಆಫೀಸ್ ಇರ್ಬೋದು, ಜಿಲ್ಲಾ ಪಂಚಾಯತಿಗಳಿರ್ಬೋದು, ಎಲ್ಲ ಕಡೆ ಕರ್ನಾಟಕದ ಯಾವ ಮೂಲೆಗೆ ಹೋಗ್ರಿ, ಭಾರತದ ಯಾವ ಇಲಾಖೆಗೆ ಹೋಗ್ರಿ ಈ ಥರದ ಅಧಿಕಾರಿಗಳು ಇದ್ದೇ ಇರ್ತಾರೆ. ಅವರಿಗೆಲ್ರಿಗೂ ಕೂಡ ಇದೇ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಈ ವಿಡಿಯೋವನ್ನು ನೋಡಿದ ಮೇಲೆ. ಆ ಸಂದರ್ಭದಲ್ಲಿ ಹಣದ ಕಂತೆಗಳನ್ನು ತೆಗೆದು ಅಧಿಕಾರಿಯ ಮುಖದ ಮೇಲೆ ನೋಟುಗಳನ್ನು ಎಸಿತಾ ಅಲ್ಲಿದ್ದಂಥ ಪ್ರತಿಭಟನಾ ನಿರತರು ಕೋಪದಿಂದ ಕೂಗಾಡ್ತಾರೆ. ಇಡೀ ಆ ಕೂತಂತಹ ಜಾಗ ಪೂರ್ತಿ, ಆ ಕೊಠಡಿಯ ಪೂರ್ತಿ ನೋಟು ಮಯವಾಗಿ ಬಿಡುತ್ತೆ. ಈಗೋ ಇದನ್ನು ತೆಗೆದುಕೊಳ್ಳಿ, ನಿಮಗೆ ಬೇಕಾದಷ್ಟು ತಿನ್ನಿರಿ ಅಂತ ಹೇಳಿ ತೀವ್ರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ ಪ್ರದೇಶದಲ್ಲಿರುವ ಭೀಕರ ಪರಿಸ್ಥಿತಿಗಳ ಬಗ್ಗೆ ಅವರ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸರ್, ನಮ್ಮ ಕಾಲನಿಗೆ ಕೊಳಕು ನೀರು ಬರ್ತಾ ಇದೆ ಅಂತ ಹೇಳಿ ಒಬ್ಬ ಕೂಗ್ತಾನೆ. ನಿಮಗೆ ಎಷ್ಟು ಹಣ ಬೇಕು ಇಲ್ಲಿ ತೆಗೆದುಕೊಳ್ಳಿ ಅಂತ ಹೇಳಿ ಮತ್ತೊಬ್ಬರು ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅವ್ರು ಹೇಳೋ ರೀತಿ ನೋಡಿದ್ರೆ ಎಲ್ಲೋ ಒಬ್ಬ ನೀರಾವರಿ ಅಧಿಕಾರಿ ಇರ್ಬೋದು. ಆತ ಸ್ಥಳೀಯ ಮಟ್ಟದಲ್ಲಿ ಕಾಲುವೆಯ ಕೊಳಕು ನೀರು ಬರ್ತಾ ಇರೋದ್ರಿಂದ ಯಾವುದೋ ತಾಲೂಕು ಪಂಚಾಯಿತಿ ಒಬ್ಬ ಅಧಿಕಾರಿ, ಸರ್ಕಾರಿ ನೌಕರನಿರಬಹುದು ಅಂತ ಅನ್ನಿಸ್ತಾ ಇದೆ ನನಗೆ. PWD ಆಫೀಸರು ಅಥವಾ ಯಾವುದೋ ಅಧಿಕಾರಿಯೂ ಕೂಡ ಆತ ಇರಬಹುದು. ಜೊತೆಗೆ ಇವನ್ನೆಲ್ಲ ದೃಶ್ಯಗಳನ್ನು ನಾವು ಗಮನಿಸಿದಾಗ ಅಚ್ಚರಿ ಅಂತ ಅನಿಸಿದ್ದೇನೆಂದರೆ, ಇಷ್ಟೆಲ್ಲ ಜನರು ಕೂಗಾಡ್ತಾ ಇದ್ದಾರೆ, ನೋಟುಗಳನ್ನು ಬಿಸಾಡ್ತಾ ಇದ್ದಾರೆ, ಮೊಬೈಲ್ನಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದಾರೆ, ಆದರೆ ಅಧಿಕಾರಿ ಮಾತ್ರ ಏನೂ ಆಗಿಲ್ಲ ಎಂಬಂತೆ ಕೈ ಕಟ್ಟಿ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಅವನ ನಿರ್ಲಕ್ಷ್ಯ ಮನೋಭಾವ ನೋಡಿ ಇನ್ನೂ ಪ್ರತಿಭಟನಾಕಾರಿ ಕೋಪ ಕೂಡ ಉಕ್ಕಿ ಬರ್ತಾ ಇದೆ. ಈ ಥರದ ಅನೇಕ ಅಧಿಕಾರಿಗಳಿದ್ದಾರೆ, ನಾವು ಕೂಡ ನಮ್ಮ ಸುತ್ತಮುತ್ತ ನೋಡ್ತಾನೆ ಇರ್ತೀವಿ. ಅವರಿಗೆ ಈ ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಅಥವಾ ಈ ಲಂಚ ತೆಗೆದುಕೊಳ್ಳೋದ್ರಲ್ಲಿ ಅದನ್ನು ದೃಶ್ಯವನ್ನು ಸೆರೆ ಹಿಡಿದು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಕೂಡ ಮತ್ತೊಂದು 3 ತಿಂಗಳ ನಂತರ ಅವರು ಅಧಿಕಾರಕ್ಕೆ ಬಂದುಬಿಡ್ತಾರೆ. ಅದು ತುಂಬ ಸೀರಿಯಸ್ ಕೇಸ್ ಆದರೆ, ಜೊತೆಗೆ ಲಕ್ಷಗಟ್ಟಲೆ ಹಣ ಅಥವಾ ಕೋಟಿ ಹಣವಾಗಿಬಿಟ್ರೆ ಅದು ಸಾಬೀತಾದರೆ ಮಾತ್ರ ಆತನ ಕೆಲಸ ವಜಾ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಆತ ಒಂದು 3 ತಿಂಗಳು ವಾಪಸ್ಸಾಗಿ ಮತ್ತೆ ಬರ್ತಾನೆ. ಏನೋ ನ್ಯೂಸ್ ಪೇಪರ್ನಲ್ಲೋ ಒಂದು ಸೈಡ್ ಕಾಲಮಲ್ಲಿ ಒಂದೊಂದು ಫೋಟೋ, ಒಂದು ಸ್ಟೋರಿ ಬಂದುಬಿಟ್ರೆ ಅದಕ್ಕೆ ಅವ್ರ ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ನೀವು ಅಕ್ರಮವಾಗಿ ಎಷ್ಟೇ ಸಂಪಾದಿಸಿದರೂ ನಿಮ್ಮ ಹೊಟ್ಟೆ ತುಂಬೋದಿಲ್ಲ. ಈಗೋ ದುಡ್ಡು ತೆಗೆದುಕೊಂಡು ನಿಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿ, ಜನರು ನಿಮಗೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ಹೇಳಿ ಅಲ್ಲಿನಿರ್ತಕ್ಕಂಥ ಜನರೆಲ್ಲರೂ ಕೂಡ ಕೂಗಾಡ್ತಾ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸದ್ಯ ಈ ವಿಡಿಯೋ ಒಂದು X ಖಾತೆಯಲ್ಲಿ, ಒಂದು X ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ಒಂದು 5 ಲಕ್ಷಕ್ಕೂ ಹೆಚ್ಚು ಮಂದಿ ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಆರಂಭದಲ್ಲಿ ಅವರು ಮಾತನಾಡ್ತಾ ಇರ್ತಕ್ಕಂಥ ಭಾಷೆ ಮತ್ತು ಆ ದೃಶ್ಯ ಜೊತೆಗೆ ವೈರಲ್ ಆದ ನಂತರ ಕಮೆಂಟ್ ಸೆಕ್ಷನ್ ಇವೆಲ್ಲವನ್ನು ಕೂಡ ಗಮನಿಸಿದಾಗ
ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳಂತೆ ಇದು ಗುಜರಾತ್ನಲ್ಲಿ ಈ ವಿಡಿಯೋ ಸೆರೆ ಮಾಡಿರೋದು, ಅಲ್ಲೇ ನಡೆದಿರೋದೊಂದು ಸರ್ಕಾರಿ ಕಚೇರಿಯಲ್ಲಿ ಅಂತ. ಇದ್ರ ಬಗ್ಗೆ ಈಗಾಗಲೇ ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ಯಾವ್ಯಾವ ರೀತಿಯಾದಂಥ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದಾರೆ ಅಂತ ನೆಟ್ಟಿಗರು ಒಂದು ಕಡೆ ತೀವ್ರತರವಾಗಿ ಖಂಡಿಸ್ತಾ ಇದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳಿಗೆ, ಲಂಚ ಬಾಕದ ಅಧಿಕಾರಿಗಳಿಗೆ ಇದೇ ರೀತಿಯಾಗಿ ಮಾಡಬೇಕು, ಅದಕ್ಕೆ ಇದೊಂದು ತಾಜಾ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ ಬಹಳಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ನಾವು ಇವತ್ತು ಯಾವುದೇ ಸರ್ಕಾರಿ ಕೆಲಸ ಆಗಬೇಕು ಅಂದರೂ ಲಂಚ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಲಂಚ ಕೊಡದೇ ಇದ್ದರೆ ಯಾವುದೇ ಕೆಲಸವೂ ಕೂಡ ಆಗೋದಿಲ್ಲ. ಸರ್ಕಾರಿ ಸೇವೆ ಜನಸಾಮಾನ್ಯರ ಹಕ್ಕಾಗಿದ್ದರೂ ಕೂಡ ಅದನ್ನು ಪಡಿಲಿಕ್ಕೆ ತಾವು ಕಷ್ಟಪಟ್ಟು ದುಡ್ದ ಹಣವನ್ನು ಅವ್ರಿಗೆ ಲಂಚವಾಗಿ ಕೊಡಲೇಬೇಕಾಗುತ್ತೆ. ಸರ್ಕಾರಿ ನೌಕರಿಲಿರ್ತಕ್ಕಂಥ ಕೆಲ ಹೈಟೆಕ್ ಭಿಕ್ಷುಕರು ಅಂತ ಹೇಳಿ ನಾವು ಇವ್ರನ್ನ ಕರಿಬಹುದು. ಜನಸಾಮಾನ್ಯರ ಹಣವನ್ನು ಲೂಟಿ ಮಾಡ್ತಕ್ಕಂಥ ವ್ಯಕ್ತಿಗಳು. ಭ್ರಷ್ಟಾಚಾರ ಒಂದು ರೀತಿ ಸಾಂಕ್ರಾಮಿಕದ ರೀತಿ ಆಗಿಬಿಟ್ಟಿದೆ. ಸರ್ಕಾರ ನಡೆಸೋ ನಮ್ಮ ನಾಯಕರೇ 40-50% ಲಂಚ ಪಡಿಬೇಕಾದ್ರೆ ಅವ್ರ ಕೆಳಗೆ ಕೆಲಸ ಮಾಡೋ ಇಂಥ ಅಧಿಕಾರಿಗಳು ಏನು ಮಾಡ್ತಾರಲ್ವ, ಇದು ಹೀಗೆ ಜೀವಂತವಾಗಿರುತ್ತೆ. ಅದನ್ನು ನಾವೆಲ್ಲರೂ ಕೂಡ ಈ ರೀತಿಯಾಗಾದರೂ ನಿರ್ಮೂಲನೆ ಮಾಡಬೇಕು. ಅಲ್ಲಿಗೆ ಒಂದು ಹಂತಕ್ಕೆ ಇದು ನಿಲ್ಲುವ ಸಾಧ್ಯತೆಗಳು ಕಾಣಿಸಿಗುತ್ತೆ ಅಷ್ಟೇ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.